Hi guys, you are watching Tech Zone in Kannada. For any updates in Kannada, ನೀವು ಟೆಕ್ ಝೋನ್ ಇನ್ ಕನ್ನಡ ನನ್ನ ಚಾನಲ್ ನೋಡ್ತಾ ಇರಿ. ಮತ್ತು ನಮ್ಮ ಚಾನಲಿಂದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನು ಸಹ ಕ್ಲಿಕ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಆ್ಯಪ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ ಏನು ಮಾಡುತ್ತೆ ಅಂದರೆ ಏನಿಲ್ಲ, ಯಾರಾದ್ರು ನಿಮ್ಮ ಫೋನ್ ಕಳ್ದಾಕೊಂತೀರ. ಸೊ ನಿಮ್ಮ ಫೋನ್ ಕಳ್ದಾಗ ಎಲ್ಲರೂ ಏನು ಮಾಡ್ತಾರೆ, ಪಟ್ಟನ ಸ್ವಿಚ್ ಆಫ್ ಮಾಡ್ಕೊತಾರೆ. ಸೊ ಸ್ವಿಚ್ ಆಫ್ ಮಾಡ್ಕೊಂಡಾಗ ಆಟೋಮೆಟಿಕ್ ತೊಗೊಂಡೋಗಿ ಫ್ಲ್ಯಾಶ್ ಮಾಡಿಸ್ಕೊತಾರೆ. ಸೊ ಆ ಸ್ವಿಚ್ ಆಫ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಸ್ವಿಚ್ ಆಫ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಲಾಕ್ ಸ್ಕ್ರೀನ್ ಮೇಲೆ ಪ್ಯಾಟ್ರನ್ ಹಾಕಿ ಚೆಕ್ ಮಾಡ್ತಾರೆ. ಆರೆಲ್ಸ್ ಪ್ಯಾಟ್ರನ್ ಇಲ್ಲಾಂದರೆ ಪಾಸ್ವರ್ಡ್. ಸೊ ಪ್ಯಾಟ್ರನ್ ಅಥವಾ ಪಾಸ್ವರ್ಡ್ ಹಾಕಿ ಚೆಕ್ ಮಾಡ್ತಾರೆ, ಒಂದು ಡೌಟಲ್ಲಿ ಓಪನ್ ಆಗುತ್ತೇನೋ ಅಂತ. ಸೊ ಅದು ಓಪನ್ ಆಗೋಲ್ಲ. ಸೊ ಅಂಥ ಟೈಮಲ್ಲಿ, ಓಪನ್ ಆಗದಿರೋ ಟೈಮಲ್ಲಿ ಏನಾಗುತ್ತೆ, ಈ ಆ್ಯಪ್ ಇಟ್ಕೊಂಡಿರೋರು ಮಾತ್ರ ರಾಂಗ್ ಪ್ಯಾಟ್ರನ್ ಅವ್ರು ಪಾಸ್ವರ್ಡ್ ಹೊಡ್ತಿರ್ತಾರಲ್ಲ, ಸೊ ಅಂಥವ್ರಿಗೆ ಆಟೋಮೆಟಿಕ್ಕಾಗಿ ನೀವು ಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ, ಸೊ ಆ ಮೇಲ್ ಐ ಡಿಗೆ ಆಟೋಮೆಟಿಕ್ ನಿಮಗೆ ಮೆಸೇಜ್ ಬಂದ್ಬಿಡುತ್ತೆ. ಅದೇನು ಯಾರು ಓಪನ್ ಮಾಡ್ತಾರೋ ಲಾಕ್ ಅನ್ನೋದನ್ನ ಒಂದು ಫೋಟೋ ಕ್ಯಾಪ್ಚರ್ ಮಾಡುತ್ತೆ. ಆಟೋಮೆಟಿಕ್ ಆ ಫೋಟೋ ಕ್ಯಾಪ್ಚರ್ ಮಾಡಿದ ನಂತರ ಅವರೆಲ್ಲಿದ್ದಾರೆ, ಅವ್ರ ಲೊಕೇಶನ್ ಎಲ್ಲ ಆಟೋಮೆಟಿಕ್ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಗಾಯ್ಸ್, ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ್ಯಪ್ನ ಹೀಗೆ ಓಪನ್ ಮಾಡಿ. ಸೊ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಸೆಂಡ್ ಅಲರ್ಟ್ ಇಮೇಲ್, ಜಸ್ಟ್ ಅದನ್ನ ಆನ್ ಮಾಡಿಬಿಡಿ. ಸೊ ಪರ್ಮಿಷನ್ ರಿಕ್ವೈರ್ಡ್, ಲಾಕ್ ವಾಸ್ ಯೂಸ್ ದಿಸ್ ಡಿವೈಸ್ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ಟು ಮಾನಿಟರ್ ಸ್ಕ್ರೀನ್ ಅನ್ಲಾಕ್ ಅಟೆಂಪ್ಟ್ಸ್. ಸೊ ಇಲ್ಲಿರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓದ್ಬಿಟ್ಟು ನಂತರ ಓಕೆ ಕೊಟ್ಬಿಡಿ. ಸೊ ಓಕೆ ಕೊಟ್ಟಿದ ನಂತರ ನೀವು ಈ ರೀತಿ ಸ್ಕ್ರೀನ್ಗೆ ರಿಡೈರೆಕ್ಟ್ ಆಗ್ತೀರಾ. ಸೊ ಇದ್ರ ಮೇಲೆ ಆ್ಯಕ್ಟಿವೇಟ್ ಮಾಡಿ. ಸೊ ಇದು ಆ್ಯಕ್ಟಿವೇಟ್ ಮಾಡೋದ್ರಿಂದ ನಿಮ್ಗೆ ಏನು ಪ್ರಯೋಜನ ಅಂದರೆ, ಇದು ಫೋನ್ ಮೇಲೆ ಒಂದು ಕಂಟ್ರೋಲ್ ತೊಗೊಳುತ್ತೆ. ಸೊ ಯಾರು ಇದು ಮಾಡಿದ್ರೇನು GPS ಮೇಲೆ ಎಲ್ಲ ಕಂಟ್ರೋಲ್ ತೊಗೊಂಡು ಆಟೋಮೆಟಿಕ್ ನಿಮಗೆ ಮೆಸೇಜ್ ಕಳಿಸುತ್ತೆ. ಇದನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಆ್ಯಕ್ಟಿವೇಟ್ ಮಾಡ್ಕೊಂಡಿದ ನಂತರ ಪರ್ಮಿಷನ್ ಕೇಳುತ್ತೆ. ಸೊ ಪರ್ಮಿಷನ್ಸ್ ಎಲ್ಲ ಕೊಟ್ಟ ಮೇಲೆ ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ. ಸೊ ನಂಬರ್ ಆಫ್ ಅನ್ಲಾಕ್ ಅಟೆಂಪ್ಟ್ಸ್, ಸೆಂಡ್ ಇಮೇಲ್ ಆಫ್ಟರ್ 1 ಇನ್ಕರೆಕ್ಟ್ ಅಟೆಂಪ್ಟ್ಸ್. ಸೊ ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದ್ಸತಿ ರಾಂಗ್ ಹಾಕಿದ ತಕ್ಷಣನೇ ಇಟ್ಕೊಳ್ಳಿ. ಒಂದ್ಸತಿ ರಾಂಗ್ ಹಾಕಿದ ತಕ್ಷಣ ಆಟೋಮೆಟಿಕ್ ನಿಮ್ಮ ಲೊಕೇಶನ್ನು ಆಟೋಮೆಟಿಕ್ ಅವ್ರ ಫೋಟೋ ಆಟೋಮೆಟಿಕ್ಕಾಗಿ ನಿಮ್ಮ ಮೇಲ್ಗೆ ಬಂದ್ಬಿಡುತ್ತೆ. ಸೊ ಇಮೇಲ್ ಶುಡ್ ಬಿ ಸೆಂಡ್ ಟು. ಸೊ ನಿಮ್ಗೆ ಯಾವ ಇಮೇಲ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಂದಿಲ್ಲಿ ನಾನು ಇಮೇಲ್ ನಾನು ಕೊಟ್ಬಿಟ್ಟಿದ್ದೀನಿ, ಓಕೆ ಕೊಟ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಹೆಲ್ಪ್, ಯು ಮಸ್ಟ್ ಎಂಟರ್ ಎ ಮಿನಿಮಮ್ ಆಫ್ 4 digits ಆರ್ ಡಾಟ್ ಫಾರ್ ಈಚ್ ಅನ್ಲಾಕ್ ಅಟೆಂಪ್ಟ್. ಸೊ ಗಾಯ್ಸ್, ಇದನ್ನೇ ಎಲ್ಲರೂ ಮಾಡೇ ಮಾಡ್ತಾರೆ, 4 ಅಲ್ಲ 5 ತುಂಬ ಮೇಲೆ ಓಪನ್ ಮಾಡಿ ಯಾಕೆ ನೋಡ್ತಾರೆ. ಸೊ 10 seconds ಬಿಫೋರ್ ಕರೆಕ್ಟ್ ಕೊಡ್ತಿದ್ದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಮೇಲ್ ಬರುತ್ತೆ. ನಿಮಗೆ ಮೇಲ್ ಬಂದಾಗ ಮೇಲ್ ಬಂದಿಲ್ಲ ಅಂತ ಚೆಕ್ ಮಾಡಿಬಿಡಿ. ಸೊ ಸ್ಪ್ಯಾಮ್ ಫೋಲ್ಡರು ಚೆಕ್ ಮಾಡಿ ಅಂತಿದೆ. ಸೊ ಇದೇನೆಲ್ಲ ಗಾಯ್ಸ್, ಡಿಆಕ್ಟಿವೇಟ್ ಆ್ಯಂಡ್ ಅನ್ಇನ್ಸ್ಟಾಲ್ ಲಾಕ್ ವಾಚ್. ಸೊ ಪ್ರೀಮಿಯಮ್ಗೆ ಹೋಗಿ ನೋಡಬೇಕಂದ್ರೆ ನೀವು 200 rupeesನ ಪೇ ಮಾಡೋದಾದರೆ, ಸೊ ನೋಡಿ 200 rupeesನ ನೀವು ಪೇ ಮಾಡೋದಂದರೆ ಆಟೋಮೆಟಿಕ್ ಅವ್ರ ಸಿಮ್ ಚೇಂಜ್ ಮಾಡಿದಾಗ ಆಟೋಮೆಟಿಕ್ ನೆಟ್ ಆನ್ ಮಾಡಿದ್ರೇನೋ ಇಲ್ಲಾಂದರೆ ವೈಫೈ ಕನೆಕ್ಟ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲಿ ಇದು ಮಾಡಿದ್ದಾರೆ, ಫಸ್ಟು ಏನು ಲಾಕ್ ಮಾಡಿದ್ದಾರೆ ಎಲ್ಲ ತಿಳಿಸ್ಕೊಡುತ್ತೆ. ಮತ್ತು ಅನೇಕ ಫೋಟೋಗಳನ್ನ ತೆಗೆಯುತ್ತೆ. ಮತ್ತು ಯಾರ್ಯಾರು ಮಾತಾಡ್ತಿದ್ದಾರೆ, ಯಾರು ವಾಯ್ಸು, ಅವ್ರ ಸೌಂಡನ್ನ ರೆಕಾರ್ಡ್ ಮಾಡಿ ಕಳಿಸುತ್ತೆ. ಮತ್ತೆ ನಿಮಗೆ ಮೇಲ್ಸ್ನ ಸಹ ಕಳಿಸುವಂಥ ಆಪ್ಷನ್ಗಳಿದ್ದಾವೆ. ಸೊ ಯಾರು ಇಂಟ್ರೆಸ್ಟ್ ಇರೋರು ಹೋಗಿ 200 rupees ಪೇ ಮಾಡ್ಬಿಟ್ಟು ಯೂಸ್ ಮಾಡ್ಕೋಬೋದು. ಸೊ ಇದು ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಬೇಕು ಅಂದ್ಕೊಂಡಿದ್ದು. ಸೊ ನಿಮ್ಮ ಫೋನ್ ಯಾರು ಕಳ್ದಾಕಿದ್ರೇನು ಬೈ ಮಿಸ್ಟೇಕಾಗಿ ನಿಮ್ಮ ಫೋನ್ ನಿಮ್ಮ ಹತ್ರನೇ ಇರುತ್ತೆ, ಬಿಕಾಸ್ ಲಾಕ್ ವಾಚ್ ನಿಮ್ಮ ಹತ್ರ ಇದೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಟೆಕ್ ಝೋನ್ ಇನ್ ಕನ್ನಡ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಬರುತ್ತೆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ.